ಫ್ಲೋರಾನ್ ಫಿಶ್ಗೆ ಲೈಟಿಂಗ್ಸ್ ಎಷ್ಟು ಇಂಪಾರ್ಟೆನ್ಸ್ ಆಗುತ್ತೆ, ಸೊ ಯೂಸ್ ಮಾಡಿದ್ರೆ ಎಷ್ಟು ಡ್ಯೂರೇಷನ್ ಅಲ್ಲಿ ಯೂಸ್ ಮಾಡ್ಬೇಕಾಗುತ್ತೆ, ಯಾವ ಲೈಟ್ ನ ಯೂಸ್ ಮಾಡ್ಬೇಕಾಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಅಂಡ್ ಡೀಟೇಲ್ಡ್ ಆಗಿ ಫ್ಲೋರಾನ್ ಫಿಶ್ ಲೈಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಟ್ ಮಾಡ್ಕೊಳ್ಳಿ. ಸೊ ನಂಬರ್ 1, ಫ್ಲೋರಾನ್ ಫಿಶಸ್ಗೆ ಕಲರ್ ಲೈಟ್ ನ ಯೂಸ್ ಮಾಡೋದನ್ನ ಕಂಟ್ರೋಲ್ ಮಾಡ್ಬಿಡಿ. ಫಾರ್ ಎಕ್ಸಾಂಪಲ್ ಪಿಂಕ್ ಕಲರ್, ಬ್ಲೂ ಕಲರ್, ಸೊ ಈ ತರ ಲೈಟ್ ಯೂಸ್ ಮಾಡೋದ್ರ ಬದಲಾಗಿ ನೀವು ನಾರ್ಮಲ್ ಟ್ಯೂಬ್ ಲೈಟ್ ಯೂಸ್ ಮಾಡ್ಬೋದು ಅಥವಾ LED ಬಲ್ಬ್ಸ್ ಕೂಡ ಯೂಸ್ ಮಾಡ್ಬೋದು. ಇನ್ಸ್ಟೆಡ್ ಆಫ್ ದಟ್ ನೀವೇನಾದ್ರೂ ಟ್ಯಾನಿಂಗ್ ಲೈಟ್ ಯೂಸ್ ಮಾಡೋದೇ ಆದ್ರೆ ಇನ್ನೂ ಒಳ್ಳೇದೇ. ನಂಬರ್ 2, ಫ್ಲೋರಾನ್ ಫಿಶ್ಗೆ ಎಷ್ಟು ಡ್ಯೂರೇಷನ್ ಅಲ್ಲಿ ನಾವು ಲೈಟಿಂಗ್ಸ್ ನ ಕೊಡಬೇಕು ಅಂತಂದ್ರೆ 6 to 8 ಅವರ್ಸ್ ಕೊಡಬೇಕಾಗುತ್ತೆ. ಅದನ್ನ ಒಂದೇ ಪ್ರಮಾಣದಲ್ಲಿ ಕೊಡಬೇಕು ಅಂತ ಏನಿಲ್ಲ. ಮಾರ್ನಿಂಗ್ ಒಂದು 3 ಅವರ್ಸ್ ಕೊಡ್ಬೋದು, ಈವ್ನಿಂಗ್ ಕೂಡ 3 ಅವರ್ಸ್ ಕೊಡ್ಬೋದು. ನಂಬರ್ 3, ಫ್ಲೋರಾನ್ ಫಿಶ್ಗೆ ಲೈಟಿಂಗ್ಸ್ ಹಾಕೋದ್ರಿಂದ ಏನೇನು ಅಡ್ವಾಂಟೇಜ್ ಇದೆ ಅಂತಂದ್ರೆ ಕಲರ್ ಎನ್ಹಾನ್ಸ್ಮೆಂಟ್ಗೆ ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿ ಸಪೋರ್ಟ್ ಮಾಡುವಂಥದ್ದು, ಅದ್ರ ಜೊತೆಗೆ ಫಿಶ್ ಸ್ಟ್ರೆಸ್ ಇಂದ ಆಚೆ ಬರ್ಲಿಕ್ಕೆ ಹೆಲ್ಪ್ ಮಾಡುವಂಥದ್ದು. ಅಂಡ್ ಅದೆಲ್ಲ ಬಿಟ್ಟು ಫಿಶ್ ಸೂಪರ್ ಆಕ್ಟಿವ್ ಆಗಿರೋದಕ್ಕೆ ಅಂಡ್ ಫುಡ್ ನ ಕ್ವಿಕ್ ಆಗಿ ಬಂದು ಪಿಕ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಸಪೋರ್ಟಿವ್ ಆಗಿರುತ್ತೆ. ಅಂಡ್ ಅದೇ ರೀತಿಯಾಗಿ ಡಿಸ್ಅಡ್ವಾಂಟೇಜಸ್ ನೋಡೋದಾಯ್ತು ಅಂದ್ರೆ ನೀವೇನಾದ್ರೂ ಲಾಂಗ್ ಡ್ಯೂರೇಷನ್ ಲೈಟಿಂಗ್ಸ್ ಕೊಡೋದಾಯ್ತು ಅಂತಂದ್ರೆ ಫಿಶ್ ಟ್ಯಾಂಕ್ ಒಳಗಡೆ ನಿಮ್ಗೆ ಆಲ್ಗೆ ಫಾರ್ಮೇಶನ್ ಆಗುವಂಥದ್ದು. ಅದ್ರ ಜೊತೆಗೆ ಫಿಶ್ಗೆ ರೆಸ್ಟೇ ಇಲ್ದಿರ ಏನಾಗುತ್ತೆ ಅಂತಂದ್ರೆ ಸ್ಟ್ರೆಸ್ ಹೋಗೋ ಕೂಡ ಚಾನ್ಸಸ್ ಜಾಸ್ತಿ ಇರುವಂತದ್ದು. ಅಂಡ್ ಅದ್ರ ಜೊತೆಗೆ ಸನ್ಲೈಟ್ ನ ಟ್ಯಾಂಕಿಗೆ ಬೀಳೋದನ್ನ ಅವಾಯ್ಡ್ ಮಾಡ್ಕೊಳ್ಳಿ. ಬಿಕಾಸ್ ಯಾಕಂದ್ರೆ ಅವಾಗ್ಲೂ ಕೂಡ ಆಲ್ಗೆ ಫಾರ್ಮೇಶನ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಇನ್ ಕೇಸ್ ನೀವೇನಾದ್ರೂ ಲಾಂಗ್ ಡ್ಯೂರೇಷನ್ ಅಲ್ಲಿ ಏನಾದ್ರೂ ಲೈಟಿಂಗ್ಸ್ ನ ಯೂಸ್ ಮಾಡ್ತಾನೆ ಇದ್ರೆ ಫಿಶ್ ಸ್ಟ್ರೆಸ್ ಹೋಗೋ ಚಾನ್ಸಸ್ ಇರುತ್ತೆ. ಅಟ್ ದ ಸೇಮ್ ಟೈಮ್ ಕಲರ್ ಕೂಡ ಫೇಡ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲಿಂದ ನಿಮ್ಮ ಫಿಶ್ ದಯವಿಟ್ಟು ಪ್ರಾಪರ್ ಡ್ಯೂರೇಷನ್ ಅಲ್ಲಿ ನಿಮ್ಮ ಫ್ಲೋರಾನ್ ಫಿಶ್ಗೆ ಲೈಟಿಂಗ್ಸ್ ನ ಕೊಡಿ. ಫಾರ್ ಎಕ್ಸಾಂಪಲ್ 6 to 8 ಅವರ್ಸ್ ಕೊಡೋದ್ರಿಂದ ನಿಮ್ಮ ಫ್ಲೋರಾನ್ ಫಿಶ್ಗೆ ಸೂಪರ್ ಹೆಲ್ತಿ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಇದೇ ರೀತಿಯಾಗಿ ಕನ್ನಡದಲ್ಲಿ ಫ್ಲೋರಾನ್ ಫಿಶ್ ಬಗ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗೋಸ್ಕರ ನಮ್ಮ ಫ್ಲೋರಾನ್ ಅಡ್ಡ ಚಾನಲ್ ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಆದಷ್ಟು ಬೇಗ ಫಾಲೋ ಮಾಡ್ಕೊಳ್ಳಿ. ಅಂಡ್ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ವಿಡಿಯೋನ ಶೇರ್ ಮಾಡಿ. ಯಾರು ಹೊಸೊಬ್ರು ಈ ಹಾಬಿಗೆ ಬರಬೇಕು ಅನ್ಕೊಂತ ಇದಾರೋ ಅಥವಾ ಆಲ್ರೆಡಿ ಇದಾರೋ ಅವ್ರಿಗೆ ಗೊತ್ತಿಲ್ವೋ, ಸೊ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಿರ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಏನ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.